ಮ್ಯಾಮ್ ಇಲ್ಲಿ ಬಂದು ಕೂತಿದ್ದೀರಾ? ಎಷ್ಟರಿಂದ ಬಂದು ಕೂತಿದ್ದೀರಾ? ಏನಾಗಿದೆ ನಿಮಗೆ? ಸರ್ ಇದು SLV ಮಹಿಳಾ ಮಾರ್ಟ್ ಅಂತ ಸರ್. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಎಲ್ಲ ಕಡೆ ಅಡ್ವರ್ಟೈಸ್ ಕೊಡ್ತಿದ್ರು. ನಮಗೆ ಮೇನ್ ಥಿಂಗ್ ಸರ್, ಇದು 1.5 ವರ್ಷದಿಂದ ಶುರುವಾಗಿದೆಯಂತೆ. ಬಟ್ ನನಗೆ ಗೊತ್ತಿರೋದು ಈಗ 4 ತಿಂಗಳ ಹಿಂದ್ಗಡೆ ಗೊತ್ತಿದೆ ಸರ್. ಏನು ಅಂದರೆ ಎಲ್ಲ ಕಡೆ ತುಮಕೂರಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು, ವರ್ಕ್ ಫ್ರಮ್ ಹೋಮ್ ಜಾಬ್, ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಕಡೆನೂ ಇನ್ಫ್ಲೂಯೆನ್ಸರು ಮಾಡಿದ್ದಾರೆ ಸರ್. ಯೂಟ್ಯೂಬಲ್ಲಿ ಬಂದು ಇಲ್ಲಿ ಮಹಿಳೆಯರಿಗೆ ಒಳ್ಳೆ ಜಾಬ್ ಇದೆ ಅಂತ ಎಲ್ಲ ಅದನ್ನು ನೋಡಿಕೊಂಡು ನಾನು ಇಲ್ಲಿ ಬಂದಿದ್ದು ಸರ್. ಯಾಕಂದರೆ ಮನೇಲಿ ಮಗು ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ವಾ, ಏನು ಅಂತ ವಿಚಾರಿಸ್ಕೊಳ್ಳೋಣ ಅಂತ ಬಂದಿದ್ದು ಸರ್. ಇಲ್ಲಿ ಬಂದ ತಕ್ಷಣ ಏನು ಹೇಳಿದ್ರು, ಇಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಅಂದರು. ಫಸ್ಟ್ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೇ ನಿಮಗೆ ಸ್ಯಾಲ್ರಿ ಕೊಡೋದು ಅಂತ ಅಂದರು. ಫಸ್ಟ್ 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ 1 kgಗೆ 200 ರೂಪಾಯಿ ನನಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಏನೊಂದು ಕೆಜಿ? ಸರ್ ಇಲ್ಲಿ ಊದ್ಬತ್ತಿ ಮಾಡೋದು, ಮಾಪ್ ಮಾಡೋದು, ಕರ್ಪೂರ ಪ್ಯಾಕಿಂಗ್ ಮಾಡೋದು, ಈ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್. ಮನೆಗೆ ಕೊಡೋರು, ನಾವು ಪ್ಯಾಕ್ ಮಾಡ್ಕೊಂಬಂದು ವಾಪಸ್ ಕೊಡಬೇಕಾಯಿತು. ಕೊಡಬೇಕಾದ್ರೆ ನಮ್ಮ ದುಡ್ಡು ವಾಪಸ್ ಕೊಡೋರು, ಅಂದರೆ ಸ್ಯಾಲ್ರಿ ಥರ ಕೊಡೋರು ಸರ್. ಎಷ್ಟು kg ಮಾಡಿದ್ದೀವೋ ಅಷ್ಟು kgಗೆ ಕೊಡೋರು, ಆ ಥರ ಸರ್. ಇದು ಕೊಟ್ಟಿದ್ರಿ ಸರ್ ನಾನೊಂದು 15 ಲಕ್ಷ ಕೊಟ್ಟಿದ್ದೆ ಸರ್. ರಿಟರ್ನ್ ನಿಮ್ಗೆ ಹೆಂಗೆ ಮತ್ತೆ ಎಷ್ಟು ಕೊಡೋರು ನಿಮಗೆ? ಸರ್ ಅಂದರೆ ನಾನು ಮುಂಚೆ ಹಾಕಿದವ್ರಿಗೆ ಜಾಸ್ತಿ ಬರ್ತಿತ್ತಂತೆ ಸರ್. ನಮಗೆಲ್ಲ ಈಗ ಬರೀ 5 kg ಕೊಡೋರು ಅಷ್ಟೇ ಸರ್. ಜಾಸ್ತಿ ಏನು ಕೊಡ್ತಾ ಇರಲಿಲ್ಲ, ಯಾಕಂದ್ರೆ ಜನ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ 5 kg ಕೊಡೋರು. ಮುಂದಕ್ಕೆ ಸರ್ kgಗೆ 5 ಅಂದರೆ 1000 ರೂಪಾಯಿ ಆಗುತ್ತೆ ಸರ್. ನಾನು 15 ಲಕ್ಷ ಹಾಕಿರೋದ್ರಿಂದ ನನಗೆ ಬರೋದು ಸರ್, ನನಗೊಂದು 30,000 ಮೇಲೆ ಬರೋದು ಸರ್. 30,000 ಅಂದರೆ ನಾವು ಎಷ್ಟು ಅಂದರೆ ಸರ್, ನಾವು ಎಷ್ಟು ಮಾಡಿಕೊಡ್ತೀವೋ ಅದ್ರ ಮೇಲೆ ಡಿಪೆಂಡು ಸರ್. ನಾನು ಬರೀ 5 kg ಮಾಡಿಕೊಟ್ರೆ ನನಗೆ ಅಷ್ಟೇ ದುಡ್ಡು, ಆ ಥರ ಸರ್. ಬಟ್ 15 ಲಕ್ಷ ಯಾವ ಗ್ಯಾರಂಟಿ ಮೇಲೆ ಕೊಟ್ಟರೆ ನಿಮ್ಮ ರಿಟರ್ನ್ 15 ಲಕ್ಷ ಬರುತ್ತೆ ಅಂತ ಕೊಟ್ಟರೆ? ಸರ್ ಅಷ್ಟು ಚೆನ್ನಾಗಿ ಮಾತಾಡೋರು ಸರ್ ಇಲ್ಲಿ. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆ ಅಂತ ಬೋರ್ಡೆಲ್ಲ ಹಾಕೊಂಡಿದ್ರು ಸರ್ ಒಳಗಡೆ. ಅದನ್ನೆಲ್ಲ ನಂಬಿ ಗೌರ್ಮೆಂಟ್ ಸರ್ಟಿಫೈಡ್ ಕಂಪ್ನಿ ಅಲ್ವಾ ಅಂತ ನಾವು ಮೋಸ ಹೋದ್ವಿ ಸರ್. ಈಗ 15 ಲಕ್ಷ ನೀವು ಕೊಟ್ಟಿದ್ರಿ, ಮತ್ತೆ 30,000 ಕೊಡೋರು. ಬಟ್ ಅದನ್ನ ಎಲ್ಲಿವರೆಗೂ ಕೊಡೋರು ನಿಮಗೆ? ಸರ್ ಬರೀ 6 ತಿಂಗಳು. 6 ತಿಂಗಳಾದ್ಮೇಲೆ? 6 ತಿಂಗಳಾದ್ಮೇಲೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಯಾವ ದುಡ್ಡು? 15 ಲಕ್ಷ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ 4 ತಿಂಗಳಿಗೇ ಬಾಗಿಲು ಮುಚ್ಚಾಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಮ್ಮದು ಇನ್ವೆಸ್ಟ್ ಮಾಡಿ. ಹೌದು ಸರ್. ಸರ್ ಡೆಪಾಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳಿರೋದು. ಹೌದು ಸರ್, ಹೌದು. ಇಲ್ಲ ಸರ್, ಆ ಥರ ಏನಿಲ್ಲ. ನಿಮಗೆ ಜಾಸ್ತಿನೂ ಕೊಡ್ತೀವಿ ಅಂತಲೂ ಹೇಳಿದರು. ಅಂದರೆ ತಿಂಗಳ ನೀವು ಮಾಡ್ಕೊಂಡು ಬಂದಂಗೆ ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಸರ್, ಆ ಥರ. ಈಗ ನೀವು ಏನಕ್ಕೆಲ್ಲ ಮಾಸ್ಕ್ ಹಾಕೊಂಡಿರೋದು? ಸರ್ ಯಾಕಂದರೆ ಮನೆಯಲ್ಲೂ ಗೊತ್ತಿಲ್ದಂಗೆಲ್ಲ ದುಡ್ಡು ಹಾಕಿದ್ದೀವಿ ಸರ್. ಇಲ್ಲಿ ಒಡವೆ ಎಲ್ಲ ಇಟ್ಟು ಆ ಥರ ಬಂದು ದುಡ್ಡು ಹಾಕಿದ್ದೀವಿ ಸರ್. ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ತುಂಬ ನಮ್ಮ ದುಃಖ ಪಡ್ತಿರೋದು ಅದಕ್ಕೆ ಸರ್. ಮಾಂಗಲ್ಯ ಚೈನ್ ಎಲ್ಲ ನಿಮ್ಮ ಫ್ಯಾಮಿಲಿ ಗೊತ್ತಿಲ್ವಾ ಸರ್? ಒಬ್ರೊಬ್ರಿಗೆ ಗೊತ್ತಾಗಿದೆ. ಈಗ ಎಲ್ಲರೂ ಮನೇಲೆಲ್ಲ ಬೈಯಕ್ಕೆ ಶುರು ಮಾಡಿದ್ದಾರೆ ಸರ್. ಯಾಕಂದರೆ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ತಾ ಇದ್ದಿದ್ದು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ಕೊಟ್ಟಿಲ್ಲ ನೀವು? ಸರ್ ಎಲ್ಲ ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು 9 ಕಂಪ್ಲೇಂಟ್ ಹೋಗಿದೆ ಸರ್. ಸರ್ ಇಲ್ಲೇ ಜಯನಗರ ಪೊಲೀಸ್ ಸ್ಟೇಷನ್. ಓಕೆ, ಏನಂದ್ರೆ ಪೊಲೀಸರು? ಸರ್ ಅಲ್ಲಿ ಇನ್ನೂ ಜನ ಹೋಗಿದ್ದಾರೆ ಸರ್, ನನಗೆ ಇನ್ನೂ ಗೊತ್ತಿಲ್ಲ. ನಾವಿಲ್ಲೇ ಇದ್ದೀವಿ. ನಾವೆಲ್ಲ ಈಗ ಒಟ್ಟಿಗೆ ಹೋಗಿ ಕೊಡಬೇಕು ಸರ್. ಎಷ್ಟು ಜನ ಹಾಕಿರೋದು? ಸರ್ ಇಲ್ಲಿ 657 ಜನ ಹಾಕಿದ್ದಾರೆ ಸರ್. ಎಲ್ಲರೂ ಲಕ್ಷನೇ ಎಲ್ಲರೂ ಹಾಕಿದ್ದಾರೆ ಸರ್. ಇಲ್ಲಿ ಟೋಟಲ್ 105ರಿಂದ 200 ಕೋಟಿ ಮೇಲೆ ದುಡ್ಡು ಹಾಕಿದ್ದಾರೆ ಸರ್. ಇದು ಕಂಪ್ನಿ ಇಲ್ಲಷ್ಟೇ ಅಲ್ಲ ಸರ್, ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ರಾಯಚೂರು, ಬೆಳಗಾವಿ ಇಷ್ಟು ಕಡೆನೂ ಅದನ್ನೆಲ್ಲ ತೋರಿಸ್ತಾ ಇದ್ರು ಸರ್. ಓಪನಿಂಗ್ ಆಗಿರೋದು ನಮ್ಮ ಗ್ರೂಪಿಗೆ ಸೇರಿಸಿದ್ರು. ಅಲ್ಲೆಲ್ಲ ಓಪನಿಂಗ್ ಆಗ್ತಿರೋದು ಎಲ್ಲ ವೀಡಿಯೋಯಿಂದ ಹಿಡಿದು ಎಲ್ಲದು ನಮಗೆ ಕಳಿಸೋರು. ಆಮೇಲೆ ಎಲ್ಲ ಕಡೆ ಬೋರ್ಡ್ ಡಿಸ್ಪ್ಲೇನೂ ಹಾಕಿದ್ರು ಈ ಥರ ಎಲ್ಲ ಇದೆ ಅಂತ. ಎಲ್ಲ ಕಡೆನೂ ಕ್ಲೋಸ್ ಆಗಿದೆ ಸರ್. ಎಲ್ಲ ಕಡೆ ಕ್ಲೋಸ್ ಆದಮೇಲೆ ಸರ್ ನಮಗೂ ಗೊತ್ತಾಗಿದ್ದು ನಮಗೆ ಫ್ರಾಡ್ ಆಗಿದೆ ಅಂತ. 15 ಲಕ್ಷ ಅಂತ ಹೇಳಿದ್ರಲ್ಲ, 15 ಲಕ್ಷ ಹೇಗೆ ತಂದು ರೆಡಿ ಮಾಡಿದ್ರಿ ಅಂತ? ಸರ್ ಅದೇ ಸರ್ 15 ಲಕ್ಷ ಕೊಟ್ಟಿರೋದು ಸರ್. ಒಡವೆ ಫಸ್ಟು ಮನೇಲಿ ಇದ್ದಿದ್ದು ಒಂದು 5 ಲಕ್ಷ ಫಸ್ಟ್ ತಂದು ಹಾಕಿದ್ದು. ಆಮೇಲೆ 2 ತಿಂಗಳು ಬಂತಲ್ಲ ಅಂತ ನಾನೇನು ಮಾಡಿದೆ, ಒಡವೆಗಳ್ನ ಅಡ ಇಟ್ಬಿಟ್ಟು 10 ಲಕ್ಷ ತಂದು ಹಾಕ್ದೆ ಸರ್. 5 ಲಕ್ಷ ಕೊಟ್ಟಿದ್ರಾ? ಈಗ ನೆಕ್ಸ್ಟ್ ಏನು ಮಾಡಿ? 10 ಲಕ್ಷ ಹಾಕಿದ್ಮೇಲೆ ಫ್ರಾಡ್ ಆಗಿರೋದು ಸರ್. ನಾನು ಬರೀ 5 ಲಕ್ಷ ಹಾಕಿದಾಗ 2 ತಿಂಗಳು ಅಮೌಂಟ್ ಬಂತು. ಆಮೇಲೆ 2 ತಿಂಗಳೇ ಮುಚ್ಚಾಕೊಂಡು ಹೋಗಿದ್ದಾರೆ ಸರ್. ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ? ಸರ್ ನಮಗೆ ನ್ಯಾಯ ಬೇಕು ಸರ್. ಈ ಥರ ಎಲ್ಲ ಗೌರ್ಮೆಂಟ್ ಥರ ಸರ್ಟಿಫಿಕೇಟ್ ಹಾಕ್ಕೊಂಡು ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳಿಗೂ. ಅದು ವರ್ಕ್ ಫ್ರಮ್ ಹೋಮ್ ಅಂತ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್. ಈಗ ನಿಮ್ಮ ಮನೆ ಗೊತ್ತಾಯ್ತಾ ಈ ವಿಚಾರ? ಈಗ ಗೊತ್ತಾಗ್ತಾ ಇದೆ ಸರ್ ಎಲ್ಲರ ಮನೇಲೂ. ನಿಮ್ಮ ಮನೇಲಿ ಗೊತ್ತಾಯ್ತಾ? ಗೊತ್ತು ಸರ್. ಏನಂದ್ರೆ ನಿಮ್ಮ ಮನೇಲಿ? ಇಲ್ಲೇ ಇದ್ದಾರೆ ಸರ್, ಬೈತಾ ಇದ್ದಾರೆ ಸರ್. ಇದೆಲ್ಲ ಬೇಕಿತ್ತಾ? ಎಜುಕೇಟೆಡ್ ಆಗಿ ಈ ಥರದ್ದು ಮೋಸ ಹೋಗ್ತಾ ಇದ್ದೀರಾ? ಎಷ್ಟೊಂದು ಕಡೆ ಟಿ ವಿಯಲ್ಲಿ ನೋಡಿದ್ರು ಹಿಂಗಾಗಿದ್ದೀರಾ ಅಂತ ಎಲ್ಲರೂ ಬೈತಾ ಇದ್ದಾರೆ ಸರ್. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಮನೇಲಿ ಕೂತ್ಕೊಂಡು ದುಡಿಬೋದಲ್ಲ ಅಂತ ಮೋಸ ಹೋಗ್ಬಿಟ್ಟಿವಿ ಸರ್. ಎಲ್ಲರೂ ಟಾರ್ಗೆಟ್ ಇರೋದೇ ಹೆಣ್ಮಕ್ಳನ್ನ ಸರ್. ಸರ್ ನಾನು ಡಿಪ್ಲೊಮಾ ಮಾಡಿದ್ದೀನಿ. ಅಲ್ಲ, ಹಿಂದೆ ಎಲ್ಲರೂ ಹೇಳ್ತಾರೆ ಈ ಥರ ಫ್ರಾಡ್ ಆಗುತ್ತೆ ಅಂತ ಹೇಳಿ, ಆದರೂ ನೀವು ಹೇಗೆ ಮಾರಿದ್ರಿ ಅಂತ ನಂಬಿಕೆ ಏನು ಕೊಟ್ಟಿಲ್ಲ?
ಅದೇ ಸರ್ ಎಲ್ಲ ಗೌರ್ಮೆಂಟ್ ಸರ್ಟಿಫೈಡ್ ಅಂತ ತೋರಿಸಿದ್ದೇನೆ ಒಂದು ದೊಡ್ಡ ನಂಬಿಕೆ ಸರ್ ನಮಗೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಬರೋದು ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂತೆಲ್ಲ ತೋರಿಸೋರಲ್ಲ ಯೂಟ್ಯೂಬಲ್ಲಿ, ಅದನ್ನೆಲ್ಲ ನಂಬಿ ಮೋಸ ಹೋಗಿದ್ದು ಸರ್. ಬೇರೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು 15 ಲಕ್ಷ ಕಳ್ಕೊಂಡಿದ್ರೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸರ್ ನನಗೆ ಗೊತ್ತಾಗಲಿದೆ ಈಗ 3 ದಿನದ ಹಿಂದೆ ಸರ್. ಯಾಕಂದರೆ ಫೋನಲ್ಲಿ ಮಾತಾಡಿದ್ರೆ ನಾನು ಬಂದಿರಲಿಲ್ಲ ಸರ್ ಇಲ್ಲಿಗೆ. ಈ ಥರ ಆಗಿದೆ ಅಂತ ಎಲ್ಲ ಗ್ರೂಪಲ್ಲೆಲ್ಲ ಓಡಾಡ್ತಿದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ ಅಂತ. ಸರ್ ಈಗ ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ, ನೀವೆಲ್ಲ ಒಟ್ಟಿಗೆ ಹೋಗಿ ಕೊಡ್ಬೇಕೀಗ. ಸರ್ ಈಗ ಎಷ್ಟು ಜನ ಇದಾವೆ, ಎಷ್ಟು ಜನ ಅಲ್ಲೇ ಎಲ್ಲರೂ ಒಟ್ಟಿಗೆ ಹೋಗಿ ಕೊಡೋಣ ಅಂತಾನೆ ಸರ್. ಯಾರು ಬೆಂಗಳೂರಲ್ಲಿ ಸರ್, ಬೆಂಗಳೂರು ರಾಮಮೂರ್ತಿ ನಗರದಲ್ಲಿ. ನಯನ ಅಂತ.